ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಪ್ರತಿ ವರ್ಷ ವಿಮೆನ್ಸ್ ಡೇ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಾಗಲೇ ಇದು 14ನೇ ವರ್ಷ, 14 ವರ್ಷ ಆಗಿದೆ ನಮ್ಮ ಸಂಘ ಸ್ಟಾರ್ಟ್ ಆಗಿ. ನಮ್ಮ ಸಂಘದಲ್ಲಿ ಪ್ರತಿ ತಿಂಗಳು ನಮ್ಮ ಮಹಿಳೆಯರಿಗೆ ಒಂದು ಕಾರ್ಯಕ್ರಮ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ. ಅದರಲ್ಲಿ ಸಬಲೀಕರಣ ಆಗಲಿ, ಮಹಿಳೆಯರು ಇಂಡಿಪೆಂಡೆಂಟ್ ಆಗಲಿ ಅಂತ ಹೇಳಿಬಿಟ್ಟು ಯಾರಾದರೂ ರಿಸೋರ್ಸ್ ಪರ್ಸನ್ನ ಕರ್ಕೊಂಡು ಬಂದು ಮಾತಾಡಿಸ್ತೀವಿ, ಏನಾದರೂ ಒಂದು ಕಾರ್ಯಾಗಾರಗಳನ್ನ ಮಾಡ್ತಾ ಇರ್ತೀವಿ. ಹೀಗೆ 14 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಇಬ್ಬರನ್ನ ಸೆಲೆಕ್ಟ್ ಮಾಡಿ ಸನ್ಮಾನ ಕೂಡ ಮಾಡ್ತೀವಿ. ನೇಗಿಲಯೋಗಿ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘ, ನೇಗಿಲಯೋಗಿ ಕ್ಷೇಮಾಭಿವೃದ್ಧಿ ಸಂಘದ ಕೆಳಗಡೆ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಸಾಧಕರಿಗೆ ಸನ್ಮಾನ ಮಾಡೋದು, ಪ್ರತಿ ವರ್ಷ 2 ಅಥವಾ 3 ಜನ ಮಹಿಳೆಯರನ್ನ ಸೆಲೆಕ್ಟ್ ಮಾಡಿಕೊಂಡು ಸನ್ಮಾನ ಮಾಡ್ತಾ ಇದ್ದೀವಿ. ಇಡಕ್ಕೆ ನಮಗೆ ಅವಕಾಶ ಸಿಗ್ತಾ ಇದೆ. ಮುಂಚೆ ಇಷ್ಟೊಂದು ಚಾನ್ಸಸ್ ಇರಲಿಲ್ಲ ಮಹಿಳೆಯರಿಗೆ. ಮನೆಯಿಂದ ಆಚೆ ಬರೋದೇ ತುಂಬ ಕಷ್ಟ ಆಗ್ತಾ ಇತ್ತು. ಆದರೆ ಮಹಿಳೆ ಇವಾಗ ಆ ಥರ ಅಲ್ಲ, ಎಲ್ಲ ಲೈನಲ್ಲೂ ಇದ್ದಾಳೆ. ಆಟೋ ಓಡಿಸೋಕ್ಕೂ ರೆಡಿ, ಟ್ರಕ್ ಓಡಿಸೋಕ್ಕೂ ರೆಡಿ, ಅಥವಾ ಇಸ್ರೋಗೆ ಹೋಗೋಕ್ಕೂ ರೆಡಿ. ಎಲ್ಲ ಈ ಕ್ಷೇತ್ರ ಅಂತ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳು ಅರ್ಧನಾರೀಶ್ವರಿ ಅಂತ ಇವಾಗ ಏನು ಹೇಳ್ತಾರೆ, ಒಂದು ಗಂಡಸಿಂದೆ ಹೇಗೆ ಹೆಂಗಸು ಇರಲೇಬೇಕು, ಹಾಗೆ ಒಂದು ಹೆಂಗಸಿಂದೇನೂ ಗಂಡಸು ಇರಲೇಬೇಕು. ಒಬ್ಬರಿಂದ ಅದು ಸಾಧ್ಯ ಇಲ್ಲ, ನಿಜ ಒಪ್ಕೋತೀನಿ. ಆದರೆ ಹೆಂಗಸು ಇವಾಗ ಸಮವಾಗಿ ದುಡಿತಾ ಇದ್ದಾಳೆ ಎಲ್ಲ ಫೀಲ್ಡಲ್ಲೂ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸುಮಾರು ಮಹಿಳಾ ದಿನಾಚರಣೆ ನಾನು ಸುಮಾರು ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದನೂ ಮಾರ್ಚ್ 8ನೇ ತಾರೀಕು ಹೊಸ ಉಡುಪನ್ನೇ ನಾನು ಮಹಿಳಾ ದಿನಾಚರಣೆ ಆಗಿ ತುಂಬ ಆಚರಣೆಯಿಂದನೇ ನಾನು ಮಾಡ್ಕೊಂಡ್ಬಂದಿದ್ದೀನಿ. ನಮ್ಮ ಸಂಸ್ಕೃತಿನ ನಾವು ಬೆಳೆಸೋಕ್ಕೋಸ್ಕರನೇ ನಾವು ಈ ಒಂದು ಕಾರ್ಯಕ್ರಮ ಮತ್ತು ಮಹಿಳಾ ಒಂದು ಏನು ಹೇಳ್ತಾರೆ, ನಮ್ಮ ಮಾಸಿಕ ಸಭೆನ ಪ್ರತಿ ತಿಂಗಳು ನಾವು ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ನೇಗಿಲಯೋಗಿಗೆ ಬಂದು ಮೆಂಬರ್ ಆಗ್ತಾ ಇದ್ದಾರೆ. ಇಲ್ಲಿಂದ ಒಂದು ಉಪಯುಕ್ತವಾದ ಒಂದು ಕಾರ್ಯನೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮಗೆ ತುಂಬ ಖುಷಿ ಮತ್ತು ಸಂತೋಷ ಎಲ್ಲ ಸಿಗ್ತಾ ಇದೆ.